ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ನಂದಿ ಹಿಲ್ಸ್ಗೆ ಹೋಗ್ತಿದ್ದೀವಿ. ನಾನು, ಅಕ್ಕ ಆ್ಯಂಡ್ ಭಾವ, ಅವ್ರ ತಂಗಿ, 4 ಜನ. ಆ್ಯಂಡ್ ನಾವು ಹೊಸಕೋಟೆಯಿಂದ ಸ್ಟಾರ್ಟ್ ಆಗಿದ್ದೀವಿ. ನಾವು 4:30ಗೆ ಸ್ಟಾರ್ಟ್ ಆದ್ವಿ ಹೊಸಕೋಟೆಯಿಂದ. ಆ್ಯಂಡ್ ಹೀಗೆ ಜರ್ನಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವತ್ತು ನಾಳೆ 2 ಡೇಸ್ ಇರುತ್ತೆ. ಆ್ಯಂಡ್ ನಂದಿ ಹಿಲ್ಸಲ್ಲೇ ನಾವು ಸ್ಟೇ ತೊಗೊಂಡಿದ್ದೀವಿ. ಆ್ಯಂಡ್ ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡಿ. ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಯಾವ ಸ್ಟೇ ತೊಗೊಂಡಿದ್ವಿ ಆ್ಯಂಡ್ ಎಷ್ಟಾಯಿತು ಅಂತ. ಆ್ಯಂಡ್ ಬುಕ್ ಹೇಗೆ ಮಾಡ್ಕೊಂಡ್ವಿ ಎಲ್ಲ ಡೀಟೇಲ್ಸ್ ನಾನು ಹೇಳ್ತೀನಿ. ಆ್ಯಂಡ್ ಇವಾಗ ನಂದಿ ಹಿಲ್ಸ್ಗಾದರೆ ನಾವು ಎಂಟ್ರಿ ಆದ್ವಿ. ಆ್ಯಂಡ್ ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಲ್ಲಿ ಅರೌಂಡ್ 6:15 ಹಾಗೆ ಆಯಿತು. ಆ್ಯಂಡ್ ಅಲ್ಲಿ ಫಸ್ಟು ಚೆಕ್ಕಿನ್ ಆಗೋದಕ್ಕಿಂತ ಮುಂಚೆ ಫಸ್ಟು ಒಂದು ಸತಿ ಈವ್ನಿಂಗ್ ವ್ಯೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ. Hi guys. ನಾವಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾವು 7:30 ಹಾಗೆ ನಾವು ರೂಮ್ ಚೆಕ್ಕಿನ್ ಆಗೋಣ. ಆಮೇಲೆ ಮತ್ತೆ ಬಂದು ನೈಟ್ ವ್ಯೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ರೂಮ್ ಟೂರ್ ಆಗಿರುತ್ತೆ. ಆ್ಯಂಡ್ ನಾವು ಸ್ಟೇ ತೊಗೊಂಡಿರೋದು ಬಂದುಬಿಟ್ಟು KSTDC ಮಯೂರ ಪೈನ್ ಟಾಪ್ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಸಿಗುತ್ತೆ. ಆ್ಯಂಡ್ booking.com ಆ್ಯಂಡ್ ಮೇಕ್ ಮೈ ಟ್ರಿಪ್ಪಲ್ಲಿ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಪ್ರೈಸ್ ಕೂಡ ರೀಸನಬಲ್ ಆಗಿದೆ, ಯಾರು ಬೇಕಾದ್ರೂ ಬುಕ್ ಮಾಡ್ಕೋಬೋದು. ನಾವು booking.comಲ್ಲಿ ಬುಕ್ ಮಾಡ್ಕೊಂಡ್ವಿ. ಏನು ಇವಳು ನಂದಿ ಹಿಲ್ಸ್ಗೆ ಬಂದು ರಸಮಲೈ ತಿಂತಿದ್ದಾಳೆ ಅಂದ್ಕೊತಿದ್ದೀರಾ? ಅಕ್ಕ ನನಗೋಸ್ಕರ ರಸಮಲೈ ಮಾಡ್ಕೊಬಂದಿದ್ಲು. ಆ್ಯಂಡ್ ಈವ್ನಿಂಗ್ ಡಿನ್ನರ್ಗೆ ಕೂಡ ಫುಡ್ ಪ್ರಿಪೇರ್ ಮಾಡ್ಕೊಂಬಂದಿದ್ಲು. ಬಿಕಾಸ್ ಅಲ್ಲಿ ರೆಸ್ಟೋರೆಂಟ್ ಇರುತ್ತಾ ಇಲ್ವ ಅಂತ ನಮಗೆ ಕ್ಲಾರಿಟಿಯಾಗಿ ಗೊತ್ತಿರಲಿಲ್ಲ. ನೋಡಿದ್ರೆ ಅಲ್ಲಿ ಜಸ್ಟ್ ಒಂದೇ ಒಂದು ರೆಸ್ಟೋರೆಂಟೇ, ಅದೇ ಈ ರೆಸ್ಟೋರೆಂಟ್. ಸ್ಟಾರ್ಟರ್ಸ್ ಆರ್ಡರ್ ಮಾಡಿಬಿಟ್ಟು ಬಂದಿದ್ವಿ. ಆ್ಯಂಡ್ ಈವ್ನಿಂಗ್ ನೋಡಿದ್ವಲ್ಲ ವ್ಯೂ. ಆ್ಯಂಡ್ ಇದು ನೈಟ್ ವ್ಯೂ ಆಗಿರುತ್ತೆ. ನೈಟ್ ವ್ಯೂ ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಡಿಟೆಕ್ಟ್ ಆಗ್ತಿಲ್ಲ, ಬಟ್ ಆದರೆ ಡೈರೆಕ್ಟಾಗಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಹೇಳಿದ್ನಲ್ಲ ಅಕ್ಕ ಫುಡ್ ಪ್ರಿಪೇರ್ ಮಾಡ್ಕೊಂಬಂದಿದ್ಲು ಅಂತ. ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಬಂದಿದ್ಲು. ಆ್ಯಂಡ್ ಪನ್ನೀರ್ ಸ್ಟಾರ್ಟರ್ಸ್ ನಾನು ತೋರಿಸಿದ್ನಲ್ಲ ಆ ರೆಸ್ಟೋರೆಂಟಲ್ಲಿ ತೊಗೊಂಡ್ವಿ. ಆ್ಯಂಡ್ ತಿಂದ್ಬಿಟ್ಟು ಮಲ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದೇಳಬೇಕಿತ್ತು. ಆ್ಯಂಡ್ ಮಾರ್ನಿಂಗ್ 4:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದ್ವಿ. ಅರೌಂಡ್ 5:30ಗೆಲ್ಲ ನಾವು ಅಲ್ಲಿದ್ವಿ. ಬಟ್ ಜನ ಯಾರೂ ಇಲ್ಲ. ಆ್ಯಂಡ್ ಕ್ಲೌಡ್ಸ್ ಕೂಡ ಏನೂ ಇಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀವಿ ಕ್ಲೌಡ್ಸ್ ಏನಾದ್ರು ಕಾಣಿಸತ್ತಾ ಅಂತ. ಗೈಸ್, ನಾವು 5:30 ಎದ್ದು ಬಂದ್ವಿ ಇಲ್ಲಿಗೆ. ನೋಡಿದ್ರೆ ಇಲ್ಲಿ ಕ್ಲೌಡ್ಸ್ ಇಲ್ಲ, ಏನೂ ಇಲ್ಲ. ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ನೋಡಿದ್ರೆ ಅಲ್ಲಿ ಫಾಗ್ ಸಹ ಇಲ್ಲ. ಆ್ಯಂಡ್ ಲಾಸ್ಟ್ ಟೈಮು ಸೇಮ್ ಟೈಮಲ್ಲಿ ನಮ್ಮ ಭಾವ ಬಂದಿದ್ರಂತೆ. ಈ ಡೇಟ್ಸ್ಗೆ ಚೆನ್ನಾಗಿ ಕ್ಲೌಡ್ಸ್ ಎಲ್ಲ ಕಾಣಿಸ್ತಿದೆ ಅಂದ್ಬಿಟ್ಟು. ಸೊ ನಮಗೂ ಇದೇ ಟೈಮಲ್ಲೇ ಕರ್ಕೊಬಂದರು. ನೋಡಿದ್ರೆ ಅಲ್ಲಿ ಕ್ಲೌಡ್ಸ್ ಅಂತೂ ನಿಜ ಇಲ್ಲವೇ ಇಲ್ಲ. ಓಕೆ, ಇಟ್ಸ್ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಕ್ಲೌಡ್ಸ್ ನೋಡೋಣ ಅಂದ್ಕೊಂಡಿದ್ವಿ. ನಾವು ಹೋಗಿರೋ ಟೈಮಲ್ಲಿ ಚಳಿ ಅಷ್ಟೊಂದೇನಿರಲಿಲ್ಲ. ಆ್ಯಂಡ್ ಫಾಗ್ ಕೂಡ ಅಷ್ಟೊಂದು ಇರಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನೋಡಬೇಕು ಹೇಗಿರುತ್ತೆ ನಂದಿ ಹಿಲ್ಸಲ್ಲಿ ಅಂತ. ಅಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ ಸನ್ರೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕಾಫಿ ಟೀ ಕುಡಿದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ನಡ್ಕೊಂಡು ಸ್ಟೇ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೆನ್ನೆ ನೈಟ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ನೈಟು ಕಾಣಿಸ್ಲಿಲ್ಲ ಅಂದ್ಬಿಟ್ಟು. ಸೊ ಇದು ಮಾರ್ನಿಂಗ್ ಹೀಗಿತ್ತು ನಮ್ಮ ಸ್ಟೇ ಔಟ್ಸೈಡಿಂದ. ಆ್ಯಂಡ್ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಅಲ್ಲಿ ನಾನು ನೆನ್ನೆ ನೈಟ್ ತೋರಿಸಿದ್ನಲ್ಲ ಆ ಒಂದು ಹೋಟೆಲೇ ಇರೋದು. ಸೊ ಅಲ್ಲಿಗೆ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ತಿನ್ಕೊಂಡು ಅಲ್ಲಿ ನಿಯರ್ ಬೈಯೇ ಒಂದು ಟೆಂಪಲ್ ಇದೆ, ಅಂದರೆ ನಂದಿ ಹಿಲ್ಸ್ ಮೇಲೇ ಒಂದು ಟೆಂಪಲ್ ಇದೆ. ಆ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ನಂದಿ ಹಿಲ್ಸಿಂದ ಆದರೆ ರಿಟರ್ನ್ ಆಗ್ತಿದ್ದೀವಿ. ಇವಾಗ ಕೆಳಗಿರೋ ಭೋಗನಂದೀಶ್ವರ ಟೆಂಪಲ್ಗೆ ಆದರೆ ಹೋಗ್ತಿದ್ದೀವಿ. ಆ್ಯಂಡ್
ತುಂಬ ಲೈವಾಗೆ ನಾನು ರೆಕಾರ್ಡ್ ಮಾಡಿದೆ, ಬಟ್ ಕಾರಲ್ಲಿ ಮ್ಯೂಸಿಕ್ ಹೋಗ್ತಿರೋದ್ರಿಂದ ನನಗೆ ಕಾಪಿರೈಟ್ಸ್ ಬರ್ತಿದೆ. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದೇ ಭೋಗನಂದೀಶ್ವರ ಟೆಂಪಲ್. ಭೋಗನಂದೀಶ್ವರ ಟೆಂಪಲ್ ನೋಡಿಕೊಂಡು ಈಶಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಹೇಳ್ದೆ ಅಲ್ವಾ, ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಅಂತ, ಅದಕ್ಕೆ ನಾನು ಇವಾಗ ಕೊಡ್ತಾ ಇದ್ದೀನಿ. ಈಶಾ ಟೆಂಪಲ್ ವಿಸಿಟ್ ಮಾಡಿದೆ. ನಾನು ಫಸ್ಟ್ ಟೈಮ್ ಈಶಾ ಟೆಂಪಲ್ನ ವಿಸಿಟ್ ಮಾಡ್ತಿರೋದು. ಆ್ಯಂಡ್ ಕೊಯಂಬತ್ತೂರಲ್ಲಿ ಸಹ ನಾನು ವಿಸಿಟ್ ಮಾಡಿರಲಿಲ್ಲ. ಸೊ ಚೆನ್ನಾಗಿತ್ತು. ಆ್ಯಂಡ್ ಹೋಗ್ತಾ ಹಾಗೆ ಮಧ್ಯೆ ಸ್ಟಾಪ್ ಮಾಡಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಆ್ಯಂಡ್ ಲೇಪಾಕ್ಷಿಗೆ ಆದರೆ ಹೋಗ್ತಿದ್ದೀವಿ. ಆ್ಯಂಡ್ ಲೇಪಾಕ್ಷಿಗೆ ಇಲ್ಲಿಂದ 1 hour ಜರ್ನಿ ಇರುತ್ತೆ. ಲೇಪಾಕ್ಷಿ ಟೆಂಪಲ್ ಒಳಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈವನ್ ದೇವರು ಕೂಡ ಸಹ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಟ್ರೈ ಮಾಡ್ತಿದ್ದಾರೆ, ಇದು ಸಪೋರ್ಟ್ ಇಲ್ದೇ ಪಿಲ್ಲರ್ ನಿಲ್ತಿದೆಯಂತೆ. ಸೊ ಅವರು ಟ್ರೈ ಮಾಡ್ತಾ ಇದ್ದಾರೆ ಅದು ನಿಜಾನ ಇಲ್ವಾ ಅಂತ. ಆ್ಯಂಡ್ ಮತ್ತೆ ನಾನು ಇನ್ನೊಂದ್ಸತಿ ಕೂಡ ಈ ಟೆಂಪಲ್ಗೆ ಬರ್ತೀನಿ, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನೊಂದ್ಸತಿ ವಿಸಿಟ್ ಮಾಡುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ನಂದಿಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಜಸ್ಟ್ ಫೋಟೋಸ್ ಮಾತ್ರ ತೊಗೊಂಡು ಬರಬೇಕಾಗತ್ತೆ. ಸೊ ಅದಕ್ಕೆ ಹೋಗಲಿಲ್ಲ. ಆ್ಯಂಡ್ ನಂಗೆ ಲೇಪಾಕ್ಷಿಯಲ್ಲಿ ಒಂದು ಇಷ್ಟ ಆಗಿಲ್ಲ ಏನಂದರೆ, ಅಲ್ಲಿ ಎಲ್ಲೂ ರೆಸ್ಟೋರೆಂಟ್ ನಿಯರ್ ಬೈ ಇಲ್ಲ. ಔಟ್ಸ್ಕಟ್ಸ್ಗೆ ಹೋಗಬೇಕಿತ್ತು. ಸೊ ನಾವು ರಿಟರ್ನ್ ಬರ್ತಾ ತಿಂದ್ವಿ. ಆ್ಯಂಡ್ ಇದಾಗಿತ್ತು ನನ್ನ 2 days ವ್ಲಾಗ್. ನಂದಿ ಹಿಲ್ಸ್, ಭೋಗನಂದೀಶ್ವರ ಟೆಂಪಲ್, ಈಶಾ ಟೆಂಪಲ್ ಆ್ಯಂಡ್ ಲೇಪಾಕ್ಷಿ. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.